ಭಾರತದಲ್ಲಿ ಬಿಜೆಪಿ ಮುಸ್ಲಿಂ ವಿರೋಧಿ ಪಕ್ಷ ಎಂಬ ಭಾವನೆಯನ್ನ ಹೋಗಲಾಡಿಸಲು ಪ್ರಧಾನಿ ನರೇಂದ್ರ ಮೋದಿ ಮುಸ್ಲಿಂ ಮತದಾರರನ್ನ ಸೆಳೆಯಲು ಬಿಜೆಪಿ ವಿಶೇಷ ಅಭಿಯಾನ ಆರಂಭಿಸಿದೆ. ರಂಜಾನ್ ಹಬ್ಬಕ್ಕೆ ಸೌಗತಿಯೇ ಮೋದಿ ಎಂಬ ಕಾರ್ಯಕ್ರಮದಡಿ ದೇಶದಾದ್ಯಂತ 32 ಲಕ್ಷಕ್ಕೂ ಹೆಚ್ಚು ಬಡ ಮುಸ್ಲಿಮರಿಗೆ ಉಡುಗೊರೆಗಳನ್ನು ವಿತರಿಸಲಾಗುತ್ತಿದೆ. ಇದರ ಬೆನ್ನಲ್ಲೇ ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಮದೀನಾ ಶಾದಿ ಮಹಲ್ನಲ್ಲಿ ಬಿಜೆಪಿ ಮುಖಂಡ ಹಾಗೂ ಸಮಾಜ ಸೇವಕ ಸಂದೀಪ್ ರೆಡ್ಡಿ ರಂಜಾನ್ ಹಬ್ಬದ ಪ್ರಯುಕ್ತ ಬಡ ಮುಸ್ಲಿಂ ಸಮುದಾಯದ ಸಾವಿರಾರು ಕುಟುಂಬಗಳಿಗೆ ದಿನಸಿ ಕಿಟ್ಗಳನ್ನು ವಿತರಿಸಿದ್ದಾರೆ. ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಬಡ ಕುಟುಂಬಗಳಿಗೆ ಸಹಾಯವಾಗಲೆಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಆಹಾರ ಸಾಮಗ್ರಿಗಳ ಕಿಟ್ಗಳನ್ನು ವಿತರಿಸಿ ಸಂತಸ ಪಟ್ಟಿದ್ದಾರೆ. ನಾವು ನಮ್ಮ ಕೈಲಾದಷ್ಟು ಮಟ್ಟಿಗೆ ಮುಸ್ಲಿಂ ಸಮುದಾಯದವರ ಜೊತೆ ರಂಜಾನ್ ಹಬ್ಬದಲ್ಲಿ ಒಂದು ಸಣ್ಣ ಕಾಣಿಕೆಯನ್ನು ಕೊಡುವಂತಹ, ಸಣ್ಣ ಔತಣಕೂಟ ಕೊಡುವಂತಹ ಒಂದು ಪ್ರತೀತಿಯನ್ನು ತುಂಬ ವರ್ಷಗಳಿಂದ ನಾನು ಬೇರೆ ಬೇರೆ ಕಡೆ ಮಾಡ್ಕೊಂಬಂದು ಬರ್ತಿದ್ದೀನಿ. ನನ್ನ ಸ್ವಗ್ರಾಮ ಪೆರೇಸಂದ್ರದಲ್ಲಿ ಸುಮಾರು ವರ್ಷಗಳಿಂದ ಈ ಕೆಲಸ ನಾವು ಮಾಡ್ತಾಯಿದ್ವಿ. ನಮ್ಮ ತಂದೆ ತಾಯಿಗಳು ಕೂಡ ಅವ್ರ ಕೈಲಾದಷ್ಟು ಮಟ್ಟಿಗೆ ಒಂದು ಊಟ ಕೊಡೋವಂಥ, ಅವ್ರ ಜೊತೆ ನಿಂತ್ಕೊಳ್ಳೋಂಥ ಕೆಲಸ ನಮ್ಮ ತಂದೆ ತಾಯಿ ಮಾಡ್ತಾಯಿದ್ರು. ಅದೇ ಪ್ರತೀತಿಯನ್ನು ಇವತ್ತು ನಾವು ಮುಂದುವರ್ಸ್ಕೊಂಡ್ಬಂದಿದ್ವಿ. ಇವತ್ತು ಚಿಕ್ಕಬಳ್ಳಾಪುರದ ಹೃದಯ ಭಾಗದಲ್ಲಿ ನನ್ನೆಲ್ಲ ಮುಸ್ಲಿಂ ಬಾಂಧವರಿಗೆ, ಏನು ಮುಸ್ಲಿಂನ ಹಿರಿಯ ನಾಯಕರೇನು ಸಜೆಷನ್ ಕೊಟ್ಟಿದ್ರು, ಊಟ ಬೇಡ ಸರ್, ತುಂಬ ಜನ ಊಟ ಕೊಡ್ತಾರೆ, ಒಂದಷ್ಟು ಜನ ರೇಷನ್ ಕಿಟ್ಸ್ ಕೊಟ್ಟರೆ ಅದು ಒಂದಷ್ಟು ಜನ ಒಂದು ಏನು ಆರ್ಥಿಕವಾಗಿ ಹಿಂದುಳಿದಂತಹ ವ್ಯಕ್ತಿಗಳಿಗೆ ಹಬ್ಬ ಮಾಡೋಕ್ಕೆ ಈಸಿ ಆಗುತ್ತೆ, ದಯವಿಟ್ಟು ಆ ಥರ ಮಾಡಿ ಅನ್ನೋದಕ್ಕೋಸ್ಕರ ಇವತ್ತು ಸುಮಾರು 1000 ಜನ ಅವರೇ ಆಯ್ಕೆ ಮಾಡಿದಂತಹ ವ್ಯಕ್ತಿಗಳಿಗೆ, ಆ ಒಂದು ಸಮುದಾಯದ ಒಂದು ಏನು ಜನಕ್ಕೆ ಇವತ್ತು ನಾವು ಫುಡ್ ಕಿಟ್ಟನ್ನು ಕೊಡೋವಂಥ ಕೆಲಸನ ಇವತ್ತು ಮಾಡಿದ್ದೀವಿ. ಇನ್ನು ಬಿಜೆಪಿ ಮುಖಂಡ ಸಮಾಜ ಸೇವಕ ಸಂದೀಪ್ ರೆಡ್ಡಿ ರಂಜಾನ್ ಹಬ್ಬದ ಹಿನ್ನೆಲೆ ಮುಸ್ಲಿಂ ಸಮುದಾಯಕ್ಕೆ ಉಚಿತವಾಗಿ ದಿನಸಿ ಕಿಟ್ ವಿತರಣೆಯಲ್ಲಿ ಸಾವಿರಾರು ಕುಟುಂಬಗಳಿಗೆ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸ್ಥಳೀಯ ಮುಸ್ಲಿಂ ಮುಖಂಡರು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ನೆರವಿಗೆ ಸಂತೋಷ ವ್ಯಕ್ತಪಡಿಸಿದರು. ನಾವು ಜಮಾತ್ ಅಲ್ ಇಸ್ಲಾಂ ಮೆಂಬರ್ ಆಗಿದ್ದೀವಿ. ನಮಗೆ ಕರೆದಿದ್ರು, ನಮ್ಮ ಬ್ರದರ್ಸ್ ಯಾರೋ ಕರೆದಿದ್ರು, ನಮಗೆ ಸಂದೀಪಣ್ಣ ಕರೆದೀತಾ ಇದ್ದಾರೆ, ಇಫ್ತಾರ್ ಕೂಟ ಮಾಡೋಣ ಅಂತ ನಮಗೆ ಎಲ್ಲ ಕರೆದಿದ್ರು. ನಾವು ಹೋಗಿ ಸಂದೀಪಣ್ಣ ಅವ್ರಿಗೆ ಕೂತ್ಕೊಂಡು ಮಾತಾಡಿದ್ವಿ. ಅವ್ರು ಹೇಳಿದ್ರು, ನೀವು ಎಷ್ಟು ಜನಕ್ಕೆ ಬೇಕಾದರೂ ಊಟಗಳು ಹಾಕ್ಸಿ ಇಫ್ತಾರ್ ಕೂಟ ಮಾಡ್ತೀನಿ. ಹೋದ ವರ್ಷ ನಾನು ಮಾಡ್ಕೊಂಡು ಬರ್ತಾಯಿದ್ದೀನಿ ಹಲವಾರು ವರ್ಷಗಳಿಂದ ನಮ್ಮೂರಲ್ಲಿ ಎಲ್ಲ, ಇಲ್ಲೂ ನೀವು ಮಾಡಿ, ಹೋದ ವರ್ಷವೂ ಮಾಡಿದ್ವಿ ಅಂತ ಹೇಳಿದ್ರು. ಆಮೇಲೆ ನಾವು ನಮ್ಮ ಫ್ರೆಂಡ್ಸು, ನಮ್ಮ ಜೊತೆಯಲ್ಲಿರೋರು ಎಲ್ಲರೂ ಸೇರಿಕೊಂಡು ನಾವೆಲ್ಲ ಮಾತಾಡಿಕೊಂಡು ಒಂದು ಸಂದೀಪಣ್ಣ ಅವ್ರಿಗೆ ಒಂದು ಸಂದೇಶ ಕೊಟ್ವಿ. ಅಣ್ಣ, ಇದು ಇಫ್ತಾರ್ ಕೂಟ ನೀವು ಮಾಡ್ತೀರಾ, ನಾವು ರೋಜ್ದಾರುಗಳಿಗೆ ಅಂತ ಊಟ ಮಾಡಿಸ್ತೀರಾ, ಅದರಲ್ಲಿ 80-90% ಬೇರೆ ಜನ ತಿಂದ್ಬಿಟ್ಟು ಹೋಗ್ತಾರೆ, ರೋಜ್ದಾರುಗಳು ಯಾರೂ ಬರೋದಿಲ್ಲ, ಆಮೇಲೆ ಹೆಣ್ಮಕ್ಳು, ಮಕ್ಕಳು, ಲೇಡೀಸು ಯಾರೂ ಬರೋದಿಲ್ಲ. ಅದಕ್ಕಾಗಿ ನಾವು ಇದು ಒಂದು ಬೇರೆ ಇದು ಚೇಂಜ್ ಮಾಡಿಬಿಟ್ಟು ಹೇಳೋಣ, ನೀವು ಒಂದು ಕಿಟ್ ಥರ ಮಾಡಿಕೊಟ್ರೆ ನಾವು ಅದು ತಕ್ಕಟ್ಟಿಗಿರೋ ಜನಗಳಿಗೆ ನಾವು ಎಲ್ಲ ಹೋರಾಟ ಮಾಡಿ ಹುಡುಕಿ ಅವ್ರಿಗೆ ಕೊಟ್ಟು ಅವ್ರ ಮನೆಗಳಿಗೆ ಸೇರುತ್ತೆ. ಇವತ್ತಿಲ್ಲ ನಾಳೆ ಅವರು ಇಕ್ಕೊಂಡು ನಿಮ್ಮ ಊಟ ಮಾಡ್ತಾರೆ. ಅಡುಗೆ ಮಾಡಿ ಒಂದೇ ದಿವಸಕ್ಕೆ ಒಂದು ಕೆಲವು ಗಂಟೆಗಳಲ್ಲಿ ಖಾಲಿ ಆಗೋಗ್ಬಿಡ್ತದೆ, ಅದು ವೇಸ್ಟೂ ಆಗುತ್ತೆ. ಅದಕ್ಕಾಗಿ ಈ ಥರ ಮಾಡೋಣ ಅಂತ ಹೇಳಿದಾಗ ನಮ್ಮ ಸಂದೀಪಣ್ಣ ಅವರು ನಮಗೆ ಕೇಳಿದ್ರು ಎಷ್ಟು ಬೇಕು ಅಂತ. ನಾವು ಸಂದೀಪಣ್ಣ ಅವ್ರಿಗೆ ಫಸ್ಟ್ ಟೈಮ್ ಸಿಕ್ಕಿದ್ದು, ನಾವೇನು ಹೇಳೋಕ್ಕೆ ಸ್ವಲ್ಪ ಏನೂ ಹೇಳಲಿಲ್ಲ. ಅವ್ರಿಗೆ ಕೇಳಿದ್ವಿ, ಅಣ್ಣ ನೀವು ಎಷ್ಟು ಕೊಟ್ಟರೆ ಅಷ್ಟು ಹಂಚ್ತೀವಿ ಅಂತ ನಾವು ಹೇಳಿದ್ವಿ. ಆಮೇಲೆ ಅವ್ರು ನಮಗೆ ಉಲ್ಟಾ ಕೇಳಿದ್ರು. ಆಮೇಲೆ ನಮ್ಮ ಸ್ನೇಹಿತರು, ನಮ್ಮ ಟೀಮೆಲ್ಲ ಸೇರಿಕೊಂಡು 1000 ಕಿಟ್ ಕೊಡಿ ಅಣ್ಣ ಅಂತ ಹೇಳಿದ್ರು. ಆಮೇಲೆ ನಮ್ಮ ಸಂದೀಪಣ್ಣ ಅವರು 1000 ಕಿಟ್ ಕೊಡ್ತೀನಿ, ಇನ್ನೂ ಬೇಕಂದರೆ ಹೇಳಿ ಅಂತ ಹೇಳಿದ್ರು. ಈ ಸದ್ಯಕ್ಕೆ 1000 ಕಿಟ್ಟು ನಾವು ತಲುಪಿಸ್ತಾ ಇದ್ದೀವಿ. ನೀವೆಲ್ಲ ನೋಡ್ತಾ ಇದ್ದೀರಾ ಮಾಧ್ಯಮದವರು. ಒಟ್ಟಿನಲ್ಲಿ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಸಾಮಾಜಿಕ ಸೌಹಾರ್ದತೆಗೆ ಒತ್ತು ನೀಡುವ ಈ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆಯುವಂತಾಯಿತು. ತವಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.